ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ, ದಯವಿಟ್ಟು ನೋಡಿ, ಓಕೆನಾ? ಸ್ನೇಹಿತರೆ, ನನ್ನ ಬದುಕಿನಲ್ಲಿ ಒಂದು ಮಹತ್ವವಾದಂತಹ ಒಂದು ಹೆಜ್ಜೆಯನ್ನ ಇಡಕ್ಕೆ ಹೋಗ್ತಾ ಇದ್ದೀನಿ. ಅದು ಏನಪ್ಪಾ ಅಂತಂದ್ರೆ, ಬೆಂಗಳೂರಲ್ಲಿ 2017ರಲ್ಲಿ ನಡೆದಿರ್ತಕ್ಕಂತಹ ನೈಜ ಆಧಾರಿತ ಘಟನೆಯನ್ನ ನಾನು ಪುಸ್ತಕದ ರೂಪದಲ್ಲಿ ತರಬೇಕು ಅಂತಕ್ಕಂಥದ್ದು ಒಂದು ಆಲೋಚನೆ ಮಾಡಿದ್ದೀನಿ. ಸೊ ಹಂಗಾಗಿ ರಿಯಲಿಸ್ಟಿಕ್ ಆಗಿರುವಂತಹ ಒಂದು ಕಥೆಯನ್ನ ಇದೆ, ಅದನ್ನ ಪುಸ್ತಕವನ್ನ ಬರಿಬೇಕು, ಪುಸ್ತಕದ ರೂಪದಲ್ಲಿ ನಿಮ್ಮ ಮುಂದೆ ತಗೊಂಡ್ಬರ್ಬೇಕು ಅನ್ನೋದು ಒಂದು ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇದ್ದೀನಿ. ಅದಕ್ಕೆ ಇವತ್ತಿನಿಂದನೇ ಆ ಪುಸ್ತಕಕ್ಕೆ ಒಂದು ಮುನ್ನಡೆಯನ್ನ ಬರಿತಾ ಇದ್ದೇನೆ, ಚಾಲನೆಯನ್ನ ಕೊಡ್ತಾ ಇದ್ದೇನೆ. ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿವರೆಗೂ ನೀವು ಕರ್ಕೊಂಡ್ಬಂದು ನನಗೆ ಕೂರಿಸಿದ್ದೀರಾ, ಇನ್ನು ಮುಂದೆ ಏನಾದ್ರೂ ಒಂದು ಮಾಡಬಹುದು, ನನ್ನಲ್ಲಿರುವಂತಹ ಒಬ್ಬ ಬರಹಗಾರ, ನನ್ನಲ್ಲಿರುವಂತಹ ಒಂದು ಕಲ್ಪನೆ ಆಗಿರ್ಬೋದು ಅಥವಾ ನೈಜ ಘಟನೆ ಏನೇ ಆಗಿರ್ಬೋದು, ಈ ತರ ಹಲವಾರು ಘಟನೆಗೆ ಸಂಬಂಧಪಟ್ಟಂತ ನೈಜ ಆಧಾರಿತ ಘಟನೆಗಳನ್ನ ನನ್ನಲ್ಲಿ ಇದಾವೆ. ಸೊ ಮೊದಲನೇದಾಗಿ ಇದರಲ್ಲಿ ಒಂದು ಹೆಜ್ಜೆ ಇಡ್ತಾ ಇದ್ದೀನಿ. ಇದು ದೇವರಣೆಗೂ ನನಗೆ ಕನಸು ಮನಸ್ಸಲ್ಲೂ ಇರಲಿಲ್ಲ. ನಾನು ಒಂದು ಪುಸ್ತಕವನ್ನ ಬರೀಬಹುದು ಅಂತ ನಾನು ದೇವರಣೆಗೂ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೆ ನನ್ನ ಸುತ್ತಮುತ್ತ ಇರುವಂತಹ ಹಿತೈಷಿಗಳು ನನ್ನ ಪ್ರೋತ್ಸಾಹ ಕೊಟ್ರು, ಮತ್ತೆ ನನಗೆ ಧೈರ್ಯವನ್ನು ತುಂಬಿದ್ರು. ಇಲ್ಲ, ನೀನ್ ಮಾಡು, ಬರಿತೀಯ, ತುಂಬಾ ಚೆನ್ನಾಗಿ ಬರಿತೀಯ ಅಂತ ಹೇಳಿದ್ರು. ಸೊ ಇದು ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದಾಗ, ನಾವು ಫಸ್ಟ್ ಭೇಟಿ ಕೊಡೋದೆ ಸ್ವಪ್ನ ಬುಕ್ ಸ್ಟೋರಿಗೆ. ನಾವು ಭೇಟಿ ಕೊಡ್ತೀವಿ, ಅವ್ರ ಹತ್ರ ನಾವು ಡಿಸ್ಕಸ್ ಮಾಡ್ತೀವಿ. ಸರ್, ಈ ತರ ಇದೆ, ನಾವ್ ಹೀಗೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಮಾಡಬಹುದಾ, ಹೇಗೆ, ಇದು ಪ್ರೊಸೀಜರ್ ಹೇಗೆ ಅಂತ ನಾವು ಕೇಳ್ತೀನಿ. ಸೊ ಅವರು ಕೇಳ್ತಾರೆ, ಕತೆ ಕೇಳ್ತಾರೆ, ಏನಿದು ಅಂತ ಹೇಳ್ಬಿಟ್ಟು. ಅದು ಕೇಳಿದ ತಕ್ಷಣ ಅವರು ಸರ್ಪ್ರೈಸ್ ಆಗ್ತಾರೆ. ತುಂಬಾ ಚೆನ್ನಾಗಿದೆ ರೀ, ಇದು ಮಾಡಿ, ಇದು ಬೇರೆ ಯಾರು ಮಾಡಿದ್ರು ಇದು ಆಗಲ್ಲ, ಯಾಕಂದ್ರೆ ನೀವು ನೋಡಿರ್ತಕ್ಕಂತಹ ನೀವೇನ್ ಹೇಳ್ತಾ ಇದ್ದೀರಲ್ಲ, ಆಸ್ ಇಟ್ ಇಸ್ ಹಾಗೆ ಬರೀರಿ ಅಂತ ಹೇಳ್ಬಿಟ್ಟು ನನಗೆ ಮೊದಲನೇದಾಗಿ ಅವರು ಬೆಂಬಲವನ್ನ ಕೊಡ್ತಾರೆ. ಯಾರು? ಸ್ವಪ್ನ ಬುಕ್ ಹೌಸ್ ಅವರು. ಎರಡನೇದಾಗಿ ಅವ್ರ ಕಡೆಯಿಂದ ನನಗೆ ಲಿಂಕ್ ಸಿಗುತ್ತೆ, ಫ್ಲಿಪ್ಕಾರ್ಟ್ ಆನ್ಲೈನ್ ಇರುತ್ತಲ್ಲ, ಸೊ ಆನ್ಲೈನ್ ಅಲ್ಲಿ ಅಲ್ಲೇ ಹೋಗಿ ಮಾತಾಡ್ತೀನಿ. ಅಮೆಝಾನ್ ಅವ್ರ ಹತ್ರ ಮಾತಾಡ್ತೀನಿ, ಅವರು ಕೂಡ ಕತೆ ಕೇಳ್ತಾರೆ, ತುಂಬಾ ಚೆನ್ನಾಗಿದೆ, ಈ ತರದೆಲ್ಲೂ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಸೊ ಅವರು ಕೂಡ ಒಂದು ಪ್ರೋತ್ಸಾಹ ಕೊಡ್ತಾರೆ, ಅಂದ್ರೆ ಧೈರ್ಯ ತುಂಬ್ತಾರೆ. ಅಲ್ಲಿಂದ ನಾನು ಬರೆಯಬಹುದು ಅನ್ನೋದು ಚಿಕ್ಕದಾಗಿ ಒಂದು ನನ್ನ ಮನಸ್ಸಿನಲ್ಲಿ ಒಂದು ಆಶಾಭಾವನೆ ಹುಟ್ಕೊಳ್ಳುತ್ತೆ. ಆ ಆಧಾರದ ಮೇರೆಗೆ ನಾನು ಇವತ್ತು ಕನ್ಫರ್ಮೇಶನ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಲಕ್ಕಿ ಅಂತ ಹೇಳ್ತಾರೆ. ಸೊ ಕಾಣಿಸ್ತಾ ಇದೆಯಾ? ಕುದುರೆ ಇರುವಂತಹ ಒಂದು ಪೆನ್ ಇದು ಕಾಣ್ತಾ ಇದೆಯಾ? ಶಾಡೋ ಇದೆ ಅನ್ಸುತ್ತೆ ಮೋಸ್ಟ್ಲಿ. ಕಾಣ್ತಾ ಇದೆಯಾ ಈಗ? ಸೊ ನೋಡಿ, ಕುದುರೆ ಮುಖ ಇರುವಂತದ್ದು ಇದು ಪೆನ್. ಇದರಲ್ಲಿ ಟೋಟಲ್ ಆಗಿ 10 ಕಲರ್ ಇದೆ, ಓಕೆನಾ? ಸೊ ಇದು ಕೂಡ ಇದೆಯಲ್ಲ ಸ್ನೇಹಿತರೆ, ನನಗೆ ನನ್ನ ಫಾಲೋವರ್ ರೋಡಲ್ಲಿ ಸಿಕ್ಕಿ ನನಗೆ ಇದು ಗಿಫ್ಟ್ ಮಾಡಿದ್ದು. ಇದು ತಗೊಳ್ಳಿ ಸರ್, ಇದು ಇಟ್ಕೊಳ್ಳಿ, ಇದು ಅದೃಷ್ಟ ಇರುವಂತವರಿಗೆ ಮಾತ್ರ ಇದು ಸಿಗೋದು, ಕುದುರೆ ಇರುವಂತದ್ದು ಅಂತ ನನಗೆ ಹೇಳಿದ್ದಾರೆ. ಅದೆಷ್ಟೋ ಮಟ್ಟಿಗೆ ನಿಜ ಸುಳ್ಳ ನನಗೆ ಗೊತ್ತಿಲ್ಲ, ಬಟ್ ಅವ್ರ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೇನೆ. ಇದೇ ಪೆನ್ನಲ್ಲಿ ಫಸ್ಟ್ ನಾನು ಮುನ್ನಡಿ ಬರಿತಾ ಇದ್ದೀನಿ ಇವತ್ತಿನಿಂದ. ಹಾಗೆ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ನನ್ನ ಮೇಲೆ ಹೀಗೆ ಇರ್ಲಿ ಅಂತ ನಾನು ಹೇಳ್ತೀನಿ. ಆ ಪುಸ್ತಕದ ಹೆಸರು ಬಂದು ದಿ ರಿಯಲ್ ಸ್ಟೋರಿ ಆಫ್ ಕಪಲ್ಸ್ ಅಂತ ಹೇಳ್ಬಿಟ್ಟು ಪುಸ್ತಕದ ಹೆಸರು. ಆ ಪುಸ್ತಕ ಇದೆಯಲ್ಲ, ನಾವು ಒಂದು ಕವರ್ ಪೇಜ್ ನಾನು ಡಿಸೈನ್ ಕೂಡ ಮಾಡಿಸಿದ್ದೀನಿ. ಹೇಗಿರುತ್ತೆ ಆ ಪುಸ್ತಕ ಅಂತಕ್ಕಂಥದ್ದು ಆ ಡಿಸೈನ್ ಕೂಡ ನಾನು ಮಾಡಿಸಿದ್ದೀನಿ. ನಿಮಗೆ ತೋರಿಸ್ತೀನಿ, ನಾನು ಹಾಕ್ತೀನಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ಹೇಳಿ. ಬಟ್ ಇದ್ರ ಪ್ರೈಸ್ ಎಷ್ಟಿರುತ್ತೆ ಏನು ಎತ್ತ ನಾನು ಈಗಲೇ ಹೇಳಕ್ ಹೋಗಲ್ಲ. ಯಾಕೆ ಅಂದ್ರೆ ಅದು ಕಂಪ್ಲೀಟ್ ಆಗಿ ನನ್ನ ಬರವಣಿಗೆ ಮುಗಿಬೇಕು. ಅದು ಒಂದು DTP ಮೂಲಕ ನಾನು DTP ಮಾಡಿಸ್ಬೇಕು. DTP ಆದ್ಮೇಲೆ ಕಂಪ್ಲೀಟ್ ಆಗಿ ಅದಕ್ಕೆ ಒಂದು ರೂಪರೇಷನವನ್ನ ತಗೊಂಡ್ಬಂದಿಟ್ಟು ಒಂದು ಬುಕ್ ಅನ್ನ ಮಾಡ್ತೀನಿ. ಸೊ ಅದಕ್ಕೆ ತಗಲುವಂತಹ ವೆಚ್ಚ ಏನು ಎತ್ತ ಅಂತ ನಾನು ತದನಂತರ ನಾನು ಹೇಳ್ತೀನಿ, ಓಕೆನಾ ಸ್ನೇಹಿತರೆ? ಈ ಪುಸ್ತಕವನ್ನು ಇದೇ ವರ್ಷ ನನ್ನ ಡಿಸೆಂಬರ್ 25 ನನ್ನ ಹುಟ್ಟುಹಬ್ಬಕ್ಕೆ ಈ ಪುಸ್ತಕವನ್ನ ಬಿಡುಗಡೆ ಮಾಡಬೇಕು ಅಂತ ಶತಾಯಗತಾಯ ಪಣ ತೊಟ್ಟಿದ್ದೀನಿ, ಹಠ ಹಿಡಿದಿದ್ದೀನಿ. ಇದಕ್ಕೆ ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ, ನಿಮ್ಮ ಸಪೋರ್ಟ್ ನನಗೆ ಬಹಳ ಮೌಲ್ಯವಾದದ್ದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಈ ಒಂದು ಮಹತ್ವವಾದ ಹೆಜ್ಜೆಯನ್ನು ಇಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಗಳು, ನಿಮ್ಮ ಅಭಿಪ್ರಾಯಗಳು ದಯವಿಟ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ಪ್ರೋತ್ಸಾಹ
ಈ ಶಕ್ತಿ ತುಂಬಿರೋದಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬೈ.